ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ. ಡೆಫಿನೆಟ್ಲಿ ನಾನು ಈಚ್ ಆ್ಯಂಡ್ ಎವ್ರಿ ಕಮೆಂಟ್ ನೋಡ್ತೀನಿ, ಕೆಲವೊಂದೊಂದಕ್ಕೆ ರೆಸ್ಪಾಂಡ್ ಕೂಡ ಮಾಡ್ತೀನಿ. ಓಕೆ ಗೈಸ್, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಲೆಟ್ ಸಿ. ನಿಮಗೆಲ್ಲ ಗೊತ್ತು, ನಾನು ಕರೆಂಟ್ ಎನರ್ಜೀಸ್ ನ ಚೆಕ್ ಮಾಡ್ಬಿಟ್ಟೆ ನೆಕ್ಸ್ಟ್ ಒಂದು ಮೆಸೇಜ್ ಕಡೆ ಹೋಗೋದು ಅಂತ. ಲುಕ್ ಎಟ್ ದಿಸ್ 5 ಆಫ್ ವಾಂಡ್ಸ್ ಬಂದಿದೆ. ಸೊ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಪಾಸ್ಟ್ ಅಂದ್ರೆ ಒಂದು ಫ್ಯೂ ವೀಕ್ಸ್ ಮುಂಚೆ ನಿಮ್ಮಿಬ್ರು ಮಧ್ಯೆ ಸ್ವಲ್ಪ ಜಗಳ, ಮನಸ್ತಾಪಗಳು, ಅಥವಾ ಯಾರೋ ಒಬ್ರು, ಇಲ್ಲಿ ನೀವಾಗಿರ್ಬೋದು, ನಿಮ್ಮ ಪರ್ಸನ್ ಆಗಿರ್ಬೋದು, ಇನ್ನೊಬ್ರು ಒಪಿನಿಯನ್ ಕೇಳೋದು. ಮೇನ್ ಆಗಿ ಫ್ರೆಂಡ್ಸ್ ಆಗಿರ್ಬೋದು, ಕಲೀಗ್ಸ್ ಆಗಿರ್ಬೋದು, ನೇಬರ್ಸ್ ಆಗಿರ್ಬೋದು, ಇವರ ಒಪಿನಿಯನ್ಗಳನ್ನ ಸ್ವಲ್ಪ ಕೇಳೋದು, ಇದೆಲ್ಲ ಜಾಸ್ತಿನೇ. ನೀವು ಇದನ್ನ ಅಬ್ಸರ್ವ್ ಮಾಡಿರ್ಬೋದು. ನಿಮ್ಮ ಪರ್ಸನ್ ಅಥವಾ ನೀವೇ ಹೆಂಗೆ ಅಂದ್ರೆ, ಮೋಸ್ಟ್ ಆಫ್ ದ ಟೈಮ್ ನಿಮ್ಮ ಡಿಸಿಷನ್ ಈ ಒಂದು ರಿಲೇಶನ್ಶಿಪ್ ಮೇಲೆ ತಗೊಳ್ಳೋದಕ್ಕೂ ಮುಂಚೆ ಇನ್ನೊಬ್ರನ್ನ ಕೇಳೋದು, ಅವ್ರ ಒಪಿನಿಯನ್ ಹೇಳೋದು, ಅವ್ರ ಒಪಿನಿಯನ್ ನೀವು ರಿಲೇಶನ್ಶಿಪ್ಗೆ ತಗೊಬಂದು ಅದನ್ನ ಫೈನಲೈಸ್ ಮಾಡೋದು. ಅಂಡ್ ನೀವಿಬ್ರು ಚೆನ್ನಾಗೇ ಇದ್ರಿ, ಬಟ್ ಯಾರೋ ಒಬ್ರು ಹೊರಗಡೆ ಇರೋ ಒಂದಷ್ಟು ವ್ಯಕ್ತಿಗಳು ಈ ಕನೆಕ್ಷನ್ಗೆ ಬಂದು ಅವರ ಒಂದು ನೆಗೆಟಿವ್ ಥಾಟ್ಸ್ ತಲೆಗೆ ಹಾಕಿರೋದು. ಅಂಡ್ ಒನ್ ಬಿಗ್ ಥಿಂಗ್ ನಾನು ಇಲ್ಲಿ ಏನ್ ನೋಡ್ತಾ ಇದ್ದೀನಿ ಅಂದ್ರೆ ಗೈಸ್, ಅನಾವಶ್ಯಕವಾಗಿ ಏನೋ ಜಗಳ ಮಾಡ್ಕೊಂಡಿದ್ದೀರಾ. ಯಾರೋ ಹೊರಗಡೆ ಅವ್ರ ಒಪಿನಿಯನ್, ಹೊರಗಡೆ ಪರ್ಸನ್ ಬಂದು ಏನೋ ಮಾಡೋದೆಲ್ಲ ಮಾಡಿ ನೀವು ನಿಮ್ ರಿಲೇಶನ್ಶಿಪ್ ನ ಬಲಿ ಕೊಟ್ಟಿದ್ದೀರಾ ಅಂತ ನೋಡ್ತಾ ಇದೀನಿ. ಬಟ್ ದಟ್ ಈಸ್ ಫೈನ್, ಬಿಕಾಸ್ ಇದು ನಿಮಗೆ ಇವಾಗ ರಿಯಲೈಸೇಷನ್ ಆಗ್ತಾ ಇದೆ, ಎಲ್ಲೋ ಒಂದ್ ಕಡೆ ನಿಮಗೆ ಫೀಲ್ ಆಗ್ತಾ ಇದೆ. ಅಂಡ್ ಅನ್ನದರ್ ಥಿಂಗ್ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಕಂಪ್ಯಾರಿಸನ್. ನೀವಾಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಇನ್ನೊಬ್ರು ರಿಲೇಶನ್ಶಿಪ್ ಕಂಪೇರ್ ಮಾಡ್ಕೊಂಡು ಅವರ ರಿಲೇಶನ್ಶಿಪ್ ಹಂಗ ಆಗ್ತಾ ಇದೆ, ಅವ್ರ ಪಾರ್ಟ್ನರ್ ಹಿಂಗ್ ನೋಡ್ಕೊಂತಾ ಇದಾರೆ, ನನಗ್ ಯಾಕೆ ನನ್ನ ಪರ್ಸನ್ ಹಿಂಗ್ ನೋಡ್ಕೊಂತಾ ಇಲ್ಲ, ನನಗ್ ಯಾಕೆ ಅಂತ ಒಂದು ಏನೋ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ನನ್ನ ಪಾರ್ಟ್ನರ್ ಕಡೆಯಿಂದ. ಫಾರ್ ಅನ್ ಎಕ್ಸಾಂಪಲ್, ಓಕೆ, ಹಬ್ಬ ಬಂತು ಯಾವುದೋ ಒಂದು, ಅಥವಾ ಸೆಲೆಬ್ರೇಷನ್, ಏನೋ ಒಂದು ಇವೆಂಟ್, ವ್ಯಾಲೆಂಟೈನ್ಸ್ ಡೇ ಆಯ್ತು ರೀಸೆಂಟ್ ಆಗಿ, ಏನೋ ಆ ಪರ್ಸನ್ ಆ ತರ ಗಿಫ್ಟ್ ಕೊಟ್ರು, ಲೈಕ್ ನನಗ್ ಯಾಕೆ ಕೊಟ್ಟಿಲ್ಲ, ಈ ಒಂದು ಕಂಪ್ಯಾರಿಸನ್ ಅನ್ನೋದೊಂದು ಜಾಸ್ತಿನೇ ಆಗ್ತಾ ಇತ್ತು. ಸೊ ನಾನು ಇವಾಗ ಏನ್ ನೋಡ್ತಾ ಇದೀನಿ ಅಂದ್ರೆ, ಇದು ರಿಯಲೈಸೇಷನ್ ಆಗಿದೆ. ಲೈಕ್ ನಿಮ್ ಕಡೆಯಿಂದ ಫಾಲ್ಟ್ ಇಲ್ಲ ಅಂದ್ರೆ, ಇದೆಲ್ಲ ಒಂದು ನಿಮ್ಮ ಪರ್ಸನ್ ಪ್ರಾಬ್ಲಮ್ ಆಗಿತ್ತು ಅಂದ್ರೆ, ಮೇ ಬಿ ಅವ್ರಿಗೆ ಇವಾಗ ರಿಯಲೈಸೇಷನ್ ಆಗ್ತಾ ಇರೋದನ್ನ ನೋಡ್ತಾ ಇದೀನಿ. ಓಕೆ, ನಾನು ಹೊರಗಡೆ ಒಂದು ಪ್ರಪಂಚ, ಹೊರಗಡೆ ಅವ್ರ ಒಪಿನಿಯನ್, ಹೊರಗಡೆ ಅವ್ರ ಲೈಫ್ ನನ್ನ ಲೈಫಿಗೆ ಕಂಪೇರ್ ಮಾಡ್ಕೊಂಡು, ಏನೋ ಹೊರಗಡೆ ಪರ್ಸನ್ದು ಒಪಿನಿಯನ್, ಯಾರೋ ಮೂರನೇ ವ್ಯಕ್ತಿ ಹೇಳಿದ ಒಪಿನಿಯನ್ ನಾನು ನನ್ನ ರಿಲೇಶನ್ಶಿಪ್ ತಗೊಬಂದಿದ್ದು, ಲೈಕ್ ಇದೆಲ್ಲ ಇವ್ರಿಗೆ ರಿಯಲೈಸೇಷನ್ ಇವಾಗ ಆಗ್ತಾ ಇದೆ. ತುಂಬಾ ಇನ್ನೊಬ್ರು ಮಾತ್ ಕೇಳ್ದೆ, ತುಂಬಾ ನನ್ನ ಒಂದ್ ತಲೆನ ಯೂಸ್ ಮಾಡ್ಲಿಲ್ಲ, ಇದೆಲ್ಲ ರಿಯಲೈಸೇಷನ್ ಈ ಪರ್ಸನ್ ಇವಾಗ ಆಗ್ತಾ ಇದೆ. ದಟ್ಸ್ ರಿಯಲಿ ಗ್ರೇಟ್ ಅಂತಾನೆ ಹೇಳ್ಬೋದು. ನೋಡೋಣ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರಿಗೆ ನಿಮ್ಮ ಪರ್ಸನ್ಗೆ ನಿಮ್ ಮೇಲೆ ಯಾವ ಒಂದು ಒಪಿನಿಯನ್ ಅಥವಾ ಯಾವ ಒಂದು ಭಾವನೆ ನೋಡೋಣ. ವಾವ್, ವೀಲ್ ಆಫ್ ಫಾರ್ಚ್ಯೂನ್. ಲುಕ್ ಎಟ್ ದಿಸ್. ಟ್ರಸ್ಟ್ ಮೀ ಗೈಸ್, ಈ ಕಾರ್ಡ್ಸ್ ಬಂದಿದೆ ಅಲ್ವಾ, ದಿಸ್ ಇಸ್ ನಾಟ್ ನಾರ್ಮಲ್. ಅಂದ್ರೆ ಎಸ್ಪೆಷಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇರೋರಿಗೆ ಇಟ್ಸ್ ರಿಯಲಿ ವೆರಿ ವೆರಿ ಗುಡ್ ಸೈನ್. ಬಿಕಾಸ್ ಇಷ್ಟ ದಿನ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ, ಇಷ್ಟ ದಿನ ನಿಮ್ ಬಗ್ಗೆ ನೆಗೆಟಿವ್ ಒಪಿನಿಯನ್ಸ್ ಇತ್ತು, ಇಷ್ಟ ದಿನ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರಿ ಈ ಒಂದು ರಿಲೇಶನ್ಶಿಪ್ ವರ್ಕ್ ಆಗ್ಲಿ ಅಂತ. ಬಟ್ ಇವಾಗ ಆಪರ್ಚುನಿಟೀಸ್ ನಿಮ್ನ ಹುಡ್ಕೊಂಡ್ ಬರ್ತಾ ಇದೆ. ಎಷ್ಟೇ ದೂರ ಹೋದ್ರು, ಎಷ್ಟೇ ಮನಸ್ತಾಪಗಳಾದ್ರು, ಎಷ್ಟೇ ಪ್ರಾಬ್ಲಮ್ಸ್ ಆದ್ರೂ, ನಿಮ್ಮ ಹಣೆ ಬರದಲ್ಲಿ ಏನಿರುತ್ತೆ ಅದು ನಿಮಗೇನೆ. ನೀವ್ ಎಷ್ಟೇ ದೂರ ಓಡೋದ್ರು ಅದು ಕೊನೆಗೆ ಎಲ್ ಬರ್ಬೇಕು, ಯಾರ ಜೊತೆ ನೀವು ಲ್ಯಾಂಡ್ ಆಗ್ಬೇಕು, ಅದೆಲ್ಲ ಆಲ್ರೆಡಿ ನಮ್ ಹಣೆ ಬರದಲ್ಲಿ ಬರ್ದಿರುತ್ತೆ. ಓಕೆ, ಸೊ ಐ ಫೀಲ್ ಈ ಪರ್ಸನ್ ನೀವು ಮೀಟ್ ಆಗಿದ್ದು ಬೈ ಆಕ್ಸಿಡೆಂಟಲಿ ಅಲ್ಲ, ಇಟ್ ವಾಸ್ ಡೆಸ್ಟಿನಿ. ಅಂದ್ರೆ ಯೂನಿವರ್ಸಿಗೂ ಗೊತ್ತು ನಿಮಗೆ ಅವ್ರ ಅಗತ್ಯ ಇದೆ ಅಂತ, ನಿಮಗೂ ಗೊತ್ತು ಅವ್ರಿಗೆ ನಿಮ್ಮ ಅಗತ್ಯ ಇದೆ ಅಂತ.
ಐ ಫೀಲ್ ಇವಾಗ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ ನಿಮ್ ಎಷ್ಟು ಇಂಪಾರ್ಟೆಂಟ್ ಅವ್ರ ಲೈಫಲ್ಲಿ, ಅಂಡ್ ಅವ್ರನ್ನ ಯಾವ ಥರ ಟ್ರೀಟ್ ಮಾಡಿದ್ರು, ಯಾವ ಥರ ಮಾಡಬಾರ್ದಿತ್ತು, ಇದೆಲ್ಲ ರಿಯಲೈಸೇಷನ್ ಆಗಿ ಲೈಕ್ ಮತ್ತೆ ಕನೆಕ್ಟ್ ಆಗ್ಬೇಕು, ಹಿಂಗೆಲ್ಲ ಒಂದಷ್ಟು ಒಪಿನಿಯನ್ಸ್ ಅವರ ಮೈಂಡ್ ಅಲ್ಲಿ ನಿಮ್ ಬಗ್ಗೆ ಬರ್ತಾ ಇರೋದು ನೋಡ್ತಾ ಇದೀನಿ. ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿದ್ರಿ ಅವರ ನೆಕ್ಸ್ಟ್ ಆಕ್ಷನ್ ಬಗ್ಗೆ ನೋಡಿ ಅಂತ. ನೋಡೋಣ ಇವಾಗ ಈ ಕ್ವೆಶನ್ ಅದ್ರ ಮೇಲೆನೆ, ನೆಕ್ಸ್ಟ್ ಆಕ್ಷನ್ ಅವ್ರದ್ದು ನಿಮ್ ಮೇಲೆ ಏನಾಗಿರುತ್ತೆ ಅಂತ. ಪೇಜ್ ಆಫ್ ಕಪ್ಸ್ ರಿವರ್ಸ್ ಬಂದಿದೆ. ಐ ಗೆಸ್ ಇವ್ರಿಗೆ ಒಂದ್ ಥಿಂಗ್ ಏನಂತಂದ್ರೆ ಕನೆಕ್ಟ್ ಆಗ್ಬೇಕು, ಅಪಾಲಜಿ ಮಾಡ್ಬೇಕು, ಸಾರಿ ಕೇಳ್ಬೇಕು ನಿಮ್ ಜೊತೆ, ಮಾಡಿದ ತಪ್ಪಿಗೆ ಅಪ್ರೋಚ್ ಮಾಡ್ಬಿಟ್ಟು ಎಲ್ಲ ಡಿಸ್ಕಸ್ ಮಾಡ್ಬೇಕು. ಮಾಡಿದ ತಪ್ಪಂತ ಗೊತ್ತಾಗಿದೆ, ಒನ್ ಥಿಂಗ್ ಈಸ್ ಅದೆಲ್ಲ ಹೇಳ್ಕೋಬೇಕು, ಬಟ್ ಆ ಕರೇಜ್ ಸಿಗ್ತಾ ಇಲ್ಲ, ಆ ಪುಷ್ ಮಾಡ್ತಾ ಇಲ್ಲ. ಸೊ ಇವ್ರಿಗೆ ಹೆಂಗೆ ತುಂಬಾ ಮುಜುಗುರ ಪಡ್ತಾ ಇದಾರೆ, ತುಂಬಾ ನಾಚಿಕೆ ಆಗ್ತಾ ಇದೆ ಹೇಳ್ಕೊಳ್ಳೋದಕ್ಕೆ, ಅಥವಾ ಒಂಥರ ಲೈಕ್ ಓಕೆ ನಾನ್ ಒಂದ್ ಪಾಯಿಂಟ್ ಅಲ್ಲಿ ದೂರ ಆಗಿದ್ವಲ್ಲ, ಜಗಳ ಆಡಿದ್ವಿ, ಒಂದ್ ಪಾಯಿಂಟ್ ಅಲ್ಲಿ ನಾನು ಅವ್ರನ್ನ ಟ್ರೀಟ್ ಮಾಡಿರ್ಲಿಲ್ಲ ಚೆನ್ನಾಗಿ, ಈ ಎಲ್ಲ ಥಾಟ್ಸ್ ಮೇ ಬಿ ಅವರ ಮೈಂಡ್ ಅಲ್ಲಿ ಬರ್ತಾ ಇದೆ, ಅಥವಾ ಒಂದು ರೈಟ್ ಆಪರ್ಚುನಿಟಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಇವಾಗ್ಲೇ ಹೋಗ್ಬಿಟ್ರು ಡೈರೆಕ್ಟ್ ಆಗಿ ಮೆಸೇಜ್ ಮಾಡೋದು, ಡೈರೆಕ್ಟ್ ಆಗಿ ಕಾಲ್ ಮಾಡೋದೆಲ್ಲ ಬೇಡ, ಒಂದು ಪ್ರಾಪರ್ ಆಪರ್ಚುನಿಟಿಗೆ ಸಿಗ್ಲಿ, ಪ್ರಾಪರ್ ಆಪರ್ಚುನಿಟಿ ಈ ತರ ನೋಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನೋಡೋಣ ಫ್ಯೂಚರ್ ಕನೆಕ್ಷನ್, ಫ್ಯೂಚರ್ ಏನಂತ. ಯಾವುದೋ ಒಂದು ಥರ್ಡ್ ಪರ್ಸನ್ ತುಂಬಾ ಈ ರಿಲೇಶನ್ಶಿಪ್ಗೆ ಪ್ರಾಬ್ಲಮ್ಯಾಟಿಕ್ ಆಗಿ ಟರ್ನ್ ಔಟ್ ಆಗ್ತಾ ಇದ್ದಾರೆ. ಐ ಫೀಲ್ ಯಾರೋ ಒಬ್ರು ಥರ್ಡ್ ಪರ್ಸನ್ ಆಲ್ರೆಡಿ ಪಿಕ್ಚರ್ ಅಲ್ಲಿ ಇರೋದನ್ನ ನೋಡ್ತಾ ಇದ್ದೀನಿ. ಅಗೇನ್ 5 ಆಫ್ ವಾಂಡ್ಸ್ ಅಂದ್ರೆ ಮೂರನೇ ವ್ಯಕ್ತಿ ಅಷ್ಟೇ ಅಲ್ಲ, ಒಂದ್ 4-5 ಜನ ಫ್ರೆಂಡ್ಸ್ ಆಗಿರ್ಬೋದು, ಅವ್ರಿಗೆ ಅವ್ರ ಕೆಲಸ ಮಾಡೋದನ್ನ ಬಿಟ್ಟು ಸಜೆಸ್ಟ್ ಮಾಡೋದು, ಒಪಿನಿಯನ್ ಶೇರ್ ಮಾಡೋದು, ನಿಮ್ ರಿಲೇಶನ್ಶಿಪ್ ಮಧ್ಯದಲ್ಲಿ ಬರೋದು, ಇದೆಲ್ಲ ಜಾಸ್ತಿ ಆಗ್ತಾ ಇದೆ. ಈ ಪರ್ಸನಿಗೆ ಡೆಫಿನೆಟ್ಲಿ ನಿಮ್ಮ ಮೇಲೆ ಒಪಿನಿಯನ್ಸ್ ಚೇಂಜ್ ಆಗ್ತಾ ಇದೆ, ಸ್ಲೋಲಿ ಚೇಂಜ್ ಆಗ್ತಾ ಇರ್ಬೋದು, ಬಟ್ ಡೆಫಿನೆಟ್ಲಿ ಚೇಂಜ್ ಆಗ್ತಾ ಇದೆ. ಕಾಲ ನಿಮ್ ಕಡೆ ತಿರುಗ್ತಾ ಇದೆ, ಮೇನ್ ಆಗಿ ನೋಡ್ತಾ ಇದೀನಿ. ಅಪಾಲಜಿ ಮಾಡ್ಬೇಕು, ಮಾಡೋದಕ್ಕೆ ಆಗ್ತಾ ಇಲ್ಲ, ಅಂದ್ರೆ ಧೈರ್ಯದಿಂದ ಮುಂದೆ ಬರ್ತಾ ಇಲ್ಲ. ಅಂಡ್ ಯಾರೋ ಥರ್ಡ್ ಪರ್ಸನ್, ಮೂರನೇ ವ್ಯಕ್ತಿ ಈ ಪಿಕ್ಚರ್ ಅಲ್ಲಿ ಎದ್ದು ಕಾಣ್ತಾ ಇದ್ದಾರೆ. ಪ್ರಾಬ್ಲಮ್ಯಾಟಿಕ್ ಆಗಿ ಈ ಒಂದು ರಿಲೇಶನ್ಶಿಪ್ಗೆ ಕಾಣ್ತಾ ಇದ್ದಾರೆ ಮೇನ್ ಆಗಿ. ಸೊ ಓಕೆ, ಲೆಟ್ಸ್ ಸಿ ಸಜೆಷನ್. ಈ ಪರ್ಸನಿಗೆ ನೀವು ವೇಟ್ ಮಾಡ್ಬೇಕಾ ಅಥವಾ ಮೂವ್ ಆನ್ ಆದ್ರೆ ಒಳ್ಳೇದಾ ಅಂತ. ಲುಕ್ ಎಟ್ ದಿಸ್ 7 ಆಫ್ ಸ್ವಾರ್ಡ್ಸ್ ರಿವರ್ಸ್ ಆಗಿ ಬರ್ತಾ ಇದೆ. ಅಂಡ್ ಇಲ್ಲಿ ಬಂದಿರೋ ಕಾರ್ಡ್ಸ್ ಎಲ್ಲ ನೋಡಿದ್ರೆ ನಿಮ್ಮ ವ್ಯಕ್ತಿ ಬದಲಾಗ್ತಾ ಇದ್ದಾರೆ. ಮೇ ಬಿ ಅವ್ರಿಗೆ ಇವಾಗ ರಿಯಲೈಸೇಷನ್ ಆಗಿದೆ ಒನ್ ಥಿಂಗ್, ಅವ್ರ ತಪ್ಪೇನು ಅಂತ. ನಿಮ್ಮ ವ್ಯಾಲ್ಯೂ ಅರ್ಥ ಆಗಿದೆ, ಗೊತ್ತಾಗಿದೆ ಅವರಿಗೆ. ಅಂಡ್ ನಿಮ್ಮ ಜಾಗಕ್ಕೆ ಇನ್ನೊಂದು ಪರ್ಸನ್ ನ ಇಟ್ಬಿಟ್ಟು ಒಂದ್ಸತಿ ಕಂಪೇರ್ ಮಾಡೋದೆಲ್ಲ ಮಾಡಿದ್ದಾರೆ. ಬಟ್ ಅವ್ರಿಗೆ ಇವಾಗ ಗೊತ್ತಾಗಿದೆ, ಲೈಕ್ ಕಲ್ಲು ಹುಡ್ಕೊಂತ ಹೋಗ್ತಾ ಒಂದು ಡೈಮಂಡ್ ನ ಕಳ್ಕೊಂಡ್ಬಿಡೋದೆಲ್ಲ ಕೇಳಿರ್ತೀರ ಅಲ್ವಾ. ಸೊ ಆ ತರ ಅವ್ರಿಗೆ ಫೀಲ್ ಆಗ್ತಾ ಇದೆ. ಲೈಕ್ ನನ್ ಜೊತೆನೆ ನನ್ನ ಒಂದು ಕಂಪ್ಯಾಟಬಲ್ ಪರ್ಸನ್ ಇಟ್ಕೊಂಡು ನಾನು ಊರ್ ತುಂಬಾ ಹುಡುಕಿದೀನಲ್ವಾ, ಈ ತರ ರಿಯಲೈಸೇಷನ್ ಅವ್ರಿಗೆ ಆಗ್ತಾ ಇದೆ. ಬಟ್ ಐ ಗೆಸ್ 7 ಆಫ್ ಸ್ವಾರ್ಡ್ಸ್ ರಿವರ್ಸ್ ಆಗಿ ಬಂದಿದೆ. ಒನ್ ಥಿಂಗ್ ಈಸ್ ಅವ್ರಿಗೆ ಅವ್ರ ತಪ್ಪ ಅರ್ಥ ಆಗಿದೆ ಗೈಸ್, ಅವ್ರಿಗೆ ಅವ್ರ ತಪ್ಪ ರಿಯಲೈಸೇಷನ್ ಆಗಿದೆ. ಮೇ ಬಿ ಲುಕ್ ಎಟ್ ದಿಸ್ ಜಡ್ಜ್ಮೆಂಟ್, ಸೆಕೆಂಡ್ ಚಾನ್ಸ್. ಜಡ್ಜ್ಮೆಂಟ್ ಯಾವಾಗೆಲ್ಲ ಬರುತ್ತೆ, ಯಾರಿಗೋ ಅವ್ರ ತಪ್ಪು ರಿಯಲೈಸೇಷನ್ ಆಗೋದು, ಯಾರೋ ಒಬ್ರು ಫೈನಲ್ ಡಿಸಿಷನ್ ತಗೊಳ್ಳೋದು, ಮೇಜರ್ ಡಿಸಿಷನ್ ತಗೊಳ್ಳೋದು, ಇನ್ಫ್ಯಾಕ್ಟ್ ಇದೆಲ್ಲ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಸೊ ಗೈಸ್, ಒನ್ ಥಿಂಗ್ ಇಸ್ ಫಾರ್ ಶೋರ್, ನಿಮ್ಮ ಪರ್ಸನ್ಗೆ ಅವರ ತಪ್ಪು ರಿಯಲೈಸೇಷನ್ ಆಗಿದೆ. ಬಟ್ ಅವರಾಗೆ ಅಪ್ರೋಚ್ ಮಾಡೋವರೆಗೂ ನೀವಾಗೆ ಏನು ಆಕ್ಷನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಬಿಕಾಸ್ ಸ್ಲೋಲಿ ರಿಯಲೈಸೇಷನ್ ಆಗ್ತಾ ಇರೋದ್ರಿಂದ ಇನ್ನೂ ಕಂಪ್ಲೀಟ್ ರಿಯಲೈಸೇಷನ್ ಆಗಿದ ಕೂಡಲೇ ಅವರೇ ಅಪ್ರೋಚ್ ಮಾಡ್ತಾರೆ. ಓಕೆ ಗೈಸ್, ಎಸ್ ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ. ನೀವ್ ಹೇಳಿ ಏನನ್ಸು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸುತ್ತೆ, ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡೋದಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು. ಓಕೆ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮೇ ಬಿ ಇವತ್ತು ಸಂಜೆ ಇನ್ನೊಂದು ವಿಡಿಯೋ ಬರುತ್ತೆ. ಎಸ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್.